ನೀನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕಾ? ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋದು ಹೆಂಗೆ? ವಿಡಿಯೋ ಲೆಂತ್ ಡ್ಯೂರೇಷನ್ ಎಷ್ಟಿರಬೇಕು? ಯಾವ ಮೈಕ್ನ ಯೂಸ್ ಮಾಡಿದ್ರೆ ಖಡಕ್ಕಾಗಿ ವಾಯ್ಸ್ ಬರುತ್ತೆ? ಸ್ಪೀಕಿಂಗ್ ಸ್ಕಿಲ್ ಯಾವ್ಯಾವ ಥರ ಇರಬೇಕು? ಕ್ಯಾಮ್ರಾ ಯಾವ್ಯಾವ ಯೂಸ್ ಮಾಡಬೇಕು? ಯಾವ್ಯಾವ ಲೊಕೇಶನ್ನ ಚೂಸ್ ಮಾಡಬೇಕು? ಯಾವ ಕ್ಯಾಟಗರಿ ಕಂಟೆಂಟ್ನ ಹುಡುಕಬೇಕು? ಪಾರ್ಟ್ ಟೈಮ್ ಯೂಟ್ಯೂಬರ್ಸ್ ಆಗಬೇಕು ಅಂದರೆ ಯಾವ್ಯಾವ ಕಂಟೆಂಟ್ ಮಾಡಬೇಕು? ಫುಲ್ ಟೈಮ್ ಯೂಟ್ಯೂಬರ್ಸ್ ಆಗಬೇಕು ಅಂದರೆ ಯಾವ್ಯಾವ ಕಂಟೆಂಟ್ನ ಹುಡುಕಬೇಕು? ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋದು ಹೆಂಗೆ? ಎಡಿಟ್ ಮಾಡೋದಕ್ಕೆ ಯಾವ ಆ್ಯಪ್ನ ಯೂಸ್ ಮಾಡಬೇಕು? ಎಡಿಟ್ ಮಾಡೋದಕ್ಕೆ ಲ್ಯಾಪ್ಟಾಪೇ ಬೇಕಾ ಇಲ್ಲ ಫೋನ್ ಇದ್ದರೆ ಸಾಕಾ? ಎಡಿಟಿಂಗ್ ಕಲಿಯೋದು ಹೆಂಗೆ? ಡೆಡಿಕೇಶನ್ ಬರಬೇಕು ಅಂದರೆ ಏನು ಮಾಡಬೇಕು? ವೀಡಿಯೋಸ್ನ ವೀಕೆಂಡಲ್ಲಿ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಜನ ನೋಡ್ತಾರಾ ಇಲ್ಲ ವೀಕ್ ಡೇಸಲ್ಲಿ ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ಜನ ನೋಡ್ತಾರಾ? ವೀಕೆಂಡಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು? ವೀಕ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು? ಈ ಎಲ್ಲ ಕ್ವಶನಿಗೂ ಉತ್ತರ ಈ ವಿಡಿಯೋದಲ್ಲಿ ಕೊಡ್ತೀನಿ ಗುರು. ವಿಡಿಯೋನ ಕೊನೆ ಗಂಟ ನೋಡಿ. ಅಷ್ಟೇ ಅಲ್ಲ ಗುರು, ವಿಡಿಯೋ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ನ ಕೊಡ್ತೀನಿ. ಇದನ್ನ ಕೇಳಿಸ್ಕೊಂಡ್ರೆ ಆಡ ಮಕ್ಕಳನ್ನು ಕೂಡ ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು ಗುರು. ಮೊದಲನೇದಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಹೆಂಗೆ? ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋದು ಹೆಂಗೆ ಅನ್ನೋದಕ್ಕಿಂತ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಎಷ್ಟೋ ವಿಡಿಯೋಗಳಲ್ಲಿ ನಿಮ್ಗೆ ಹೇಳ್ತಾ ಇರ್ತಾರೆ ಪೇಷನ್ಸ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು, ಡೆಡಿಕೇಶನ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು ಅಂತ. ಹೌದು ಗುರು, ಇವೆಲ್ಲನೂ ಇರಬೇಕು, ಇವೆಲ್ಲ ಇದ್ರೇ ಆಗೋದು. ಬಟ್ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಬೇಸ್ಮೆಂಟ್, ಅಂದರೆ ಪಾಯ. ನಿಮಗೆ ನೀವು ಕ್ರಿಯೇಟ್ ಮಾಡ್ಕೊತೀರಲ್ಲ ಆ ಪಾಯ ಗುರು. ಅದೇನಪ್ಪ ಅಂತ ಅಂದರೆ ಕ್ಯಾಮ್ರಾ ಫೇಸಿಂಗ್ ಎಬಿಲಿಟಿ ಅಂತ. ಸೊ ನೀವು ಎಷ್ಟೋ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ, ಎಲ್ಲರೂ ಕ್ಯಾಮ್ರಾಗಳನ್ನ ನೋಡ್ಕೊಂಡೇ ಮಾತಾಡ್ತಾ ಇರ್ತಾರೆ. ಆದಷ್ಟು ಅದೇನಪ್ಪ ಅಂತ ಅಂದರೆ ಆದಷ್ಟು ಕ್ಯಾಮ್ರಾನ ನೋಡ್ಕೊಂಡು ಮಾತಾಡೋದನ್ನ ರೂಢಿ ಮಾಡ್ಕೊಬೇಕು ಗುರು. ಹೌದು, ಸ್ಟಾರ್ಟಿಂಗಲ್ಲಿ ನಿಮಗೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ನೀವು ಅದನ್ನ ರೂಢಿ ಮಾಡ್ಕೊಳ್ಳೇಬೇಕಾಗುತ್ತೆ. ಈ ಫೀಲ್ಡಿಗೆ ಇಳಿದ ಮೇಲೆ ಎಷ್ಟು ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾ ಇರ್ತೀರಾ ಅಷ್ಟು ನೀವು ಜನಗಳನ್ನ ರೀಚ್ ಮಾಡ್ತಾ ಇರ್ತೀರಾ ಅಂತ ಅರ್ಥ. ಎಷ್ಟು ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಾ ಇರ್ತೀರಾ ಅಲ್ಲಿ ನಿಮಗೆ ಡೆಡಿಕೇಶನ್ನು, ಹಾರ್ಡ್ ವರ್ಕು, ಕನ್ಸಿಸ್ಟೆನ್ಸಿ ಎಲ್ಲ ಬಂದ್ಬಿಡುತ್ತೆ ಗುರು. ಇದೊಂದೇ ಒಂದು ಬೇಸ್ಮೆಂಟ್ನ ನೀವು ಕ್ಲಿಯರ್ ಆಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ನೀವು ರೂಢಿಸ್ಕೊಂಡ್ಬಿಟ್ರೆ ಏನೇನೈತಲ್ಲ ಪಾಯಿಂಟು, ನಾನು ಫಸ್ಟ್ ಹೇಳೋದ್ನಲ್ಲ ಆ 4 ಪಾಯಿಂಟು ಈ ಪಾಯಿಂಟಲ್ಲೇ ಬಂದ್ಬಿಡುತ್ತೆ. ಅದನ್ನು ನೆಕ್ಸ್ಟು ಬಿಟ್ಟರೆ ನಿಮಗೆ ಸೋಷಿಯಲ್ ಸ್ಪೀಕಿಂಗ್ ಅಂತ ಗುರು. ಸೋಷಿಯಲ್ ಸ್ಪೀಕಿಂಗ್ ಏನಪ್ಪ ಅಂತಂದರೆ ಇವಾಗ ಏನೋ ಒಂದು ಕಾರ್ಯಕ್ರಮನೋ ಫಂಕ್ಷನ್ನೋ ಇಲ್ಲಾಂದರೆ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತೀರಾ, ಅಲ್ಲಿ 100 ಜನ ಇರ್ತಾರೋ, 200 ಜನ ಇರ್ತಾರೋ, 500 ಜನ ಇರ್ತಾರೋ ಗುರು. ತಲೆಯಿಂದ ತೆಗೆದುಬಿಡು, ಅವ್ರ ಮಧ್ಯದಲ್ಲೇ ಹೋಗಿ ಮಾತಾಡಬೇಕು. ಎಲ್ಲ ತೆಗ್ದು ಅವ್ರ ಮಧ್ಯದಲ್ಲೇ ಹೋಗಿನೇ ಏನಾರು ಕ್ವಶನ್ ಕೇಳಬೇಕು, ಅವ್ರ ಮಧ್ಯದಲ್ಲೇ ಹೋಗಬೇಕು. ಅವರ ಮಧ್ಯದಲ್ಲೇ ಹೋಗಿ ವ್ಲಾಗ್ಗಳನ್ನ ಮಾಡಬೇಕು. ಅವರ ಮಧ್ಯದಲ್ಲೇ ಹೋಗ್ಬೇಕು. ನಿಮ್ಗೆ ಏನು ಬೇಕು, ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾತಾಡಬೇಕು. ಸೊ ಇದೆಲ್ಲ ಸೋಷಿಯಲ್ ಸ್ಪೀಕಿಂಗ್ ಅನ್ನೋದನ್ನ ಇದನ್ನು ನೀವು ರೂಢಿ ಮಾಡ್ಕೊಳ್ಳೇಬೇಕು. ಇದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರೈಟ್ ಟು ಆಸ್ಕ್ ಕ್ವಶನ್ ಅಂತ ಹೇಳ್ಬಿಟ್ಟು ಗುರು. ನೀನೊಂದು ಪ್ಲೇಸಿಗೆ ಹೋಗಿರ್ತೀಯ, ಎಕ್ಸಾಂಪಲ್ ತಾಜ್ ಮಹಲ್ಗೆ ಹೋಗಿರ್ತೀಯ. ಅದ್ರ ಇತಿಹಾಸನ ನೀನು ಫೋನಲ್ಲಿ ಟೈಪ್ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ ಗುರು ನಿಂಗೆ A to Z ಎಲ್ಲಾನು. ಬಟ್ ಅಲ್ಲಿ ಫೋನಲ್ಲಿ ಇಲ್ಲದೆ ಇರೋವಂಥದ್ದು, ಅಲ್ಲಿ ಜೀವನ ಮಾಡ್ತಾ ಇರ್ತಾರಲ್ಲ ಲೋಕಲೇಟ್ಸು, ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಹತ್ರ ಹೋಗಬೇಕು. ನೀನೇ ಹೋಗಿ, ಸರ್ ಇಲ್ಲಿ ನಿಮಗೆ ಏನಾದರೂ ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ವಿಷಯ ನಿಮ್ಗೆ ಏನಾದರೂ ಗೊತ್ತಿದೆಯಾ, ಅದ್ರ ಬಗ್ಗೆ ನನಗೆ ಹೇಳಿ, ನಾನು ಜನಗಳಿಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಇನ್ಫಾರ್ಮೇಷನ್ನ ತೊಗೋಬೇಕು. ಅದನ್ನ ಮೈಂಡಿಗೆ ಹಾಕ್ಕೊಬೇಕು. ಆ ಮೈಂಡಲ್ಲಿ ಏನಾದರೂ ಕ್ವಶನ್ಗಳು ಉಂಟಾದರೆ ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು. ಈ ಎಲ್ಲ ಕ್ಲಾರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ನೀನು ನೆಕ್ಸ್ಟು ಕ್ಯಾಮ್ರಾ ಮುಂದೆ ಬಂದು ಜನಗಳಿಗೆ ಹೇಳಬೇಕಾಗುತ್ತೆ. ಸೊ ನಿನಗೇನೋ ಮೊಬೈಲಲ್ಲಿ ನೋಡ್ಕೊಂಡು ಹೇಳಿದ್ರೆ ಎಲ್ಲರೂ ಮೊಬೈಲ್ ನೋಡ್ಕೊಂಡೇ ಹೇಳ್ತಾ ಇರ್ತಾರೆ ಗುರು. ಅಲ್ಲಿ ಅವ್ರಿಗೂ ಮತ್ತು ನಿನಗೆ ಏನು ಡಿಫ್ರೆನ್ಸ್ಗಳು ಇರೋದಿಲ್ಲ. ಆದಷ್ಟು ನೀನು ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋದರೆ ಅಲ್ಲಿ ಲೋಕಲಲ್ಲಿ ಇರೋರ ಹತ್ರ ಇಂಟರಾಕ್ಷನ್ ಮಾಡಿ ಅವ್ರಿಗೆ ಗೊತ್ತಿರೋ ವಿಷಯಗಳನ್ನೆಲ್ಲ ತಿಳ್ಕೊಂಡು ಆಮೇಲೆ ಕ್ಯಾಮ್ರಾ ಮುಂದೆ ಬಂದು ಹೇಳಿದ್ರೆ ಇನ್ನೂ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ನಿನಗೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಟೈಮ್ ಅನ್ನೋದು ಸಿಕ್ಕಾಪಟ್ಟೆ ಪ್ರೀಶಿಯಸ್ ಗುರು. ಇವಾಗ ನಿಮ್ಮ ಫ್ರೆಂಡ್ ಯಾವನೊಬ್ಬ ಹೇಳಿರ್ತಾನೆ 7 ಗಂಟೆ ಅಷ್ಟಲ್ಲಿ ಬಂದ್ಬಿಡೋ ಎಲ್ಲ ಹೋಗೋಣ ಪಾರ್ಟಿಗೆ ಅಂತ. ನೀನು ಎಲ್ಲ ಶೂಟಿಗೆ ಬಂದ್ಬಿಟ್ಟಿರ್ತೀಯ, 7 ಗಂಟೆ ಅಷ್ಟಲ್ಲಿ ಕಂಪ್ಲೀಟ್ ಆಗೋದಿಲ್ಲ. ಆದ್ರೂ ಏನೋ 7 ಗಂಟೆ ಅಷ್ಟಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ವೀಡಿಯೋಗಳನ್ನ ಕ್ಲಿಯರ್ ಮಾಡ್ಬಿಡ್ತೀಯ. ಆಮೇಲೆ ಹೋಗಲ್ಲ ಎಡಿಟಿಂಗ್ ಟೈಮಲ್ಲಿ ಕೂತ್ಕೊಂಡ್ರೆ ನಿನಗೆ ತಲೆ ಕೆಟ್ಟು ಹುಚ್ಚ ಆಗ್ತಾ ಇರ್ತೀಯ ಗುರು. ಈ ಪಾಯಿಂಟ್ನ ಮಿಸ್ ಮಾಡಿದೆ, ಆ ಪಾಯಿಂಟ್ನ ಮಿಸ್ ಮಾಡಿದೆ ಅಂತ ಹೇಳಿ. ಆಮೇಲೆ ಆ ಪಾಯಿಂಟ್ನ ಕ್ಲಿಯರ್ ಮಾಡೋದಕ್ಕೆ ಇನ್ನೊಂದು ದಿನ ಹೋಗಿ ಮತ್ತೆ ಶೂಟ್ ಮಾಡ್ತೀಯ. ಆವಾಗ ನಿನಗೆ ಫಸ್ಟ್ ದಿನ ಸಿಕ್ಕಿರುತ್ತಲ್ಲ ಗುರು ಬೂಸ್ಟು, ಅದು ಇನ್ನೊಂದು ದಿನ ಬರ್ತೀಯಲ್ಲ ಆ ದಿನ ನಿನಗೆ ಬೂಸ್ಟ್ ಸಿಗೋದಿಲ್ಲ. ಒಂದು ಕಂಟೆಂಟ್ನ ನೀನು ಕ್ರಿಯೇಟ್ ಮಾಡ್ಕೊಂಡ್ರೆ, ಇವಾಗ ನಾನು ಈ ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಇವತ್ತು ನಾನು ಇದನ್ನ ಚಿಂದಿ ಚಿತ್ರಾನ್ನ ಮಾಡೋದ್ರೇ ಚಿಂದಿ ಚಿತ್ರಾನ್ನ, ನಾಳೆ ಬಂದು ಮಾಡ್ತೀನಿ ಅಂದರೆ ಅದು ಮೊಸರನ್ನ ಬೂಂದಿ ಎಲ್ಲ ಆಗೋಯ್ತದೆ. ಸೊ ಅದಕ್ಕೋಸ್ಕರ ನೀವು ಇವತ್ತು ಒಂದು ಪ್ಲೇಸಿಗೆ ಬಂದು ನೀನು ಕಂಟೆಂಟ್ನ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅಲ್ಲಿ ಕಂಪ್ಲೀಟಾಗಿ ಬೂಸ್ಟ್ ಮಾಡಿಬಿಡು ಗುರು. ಏನಿರುತ್ತೆ ಟೈಮ್ ಲೆಕ್ಕನೇ ತಲೆನೇ ಕೆಡ್ಸ್ಕೊಬಿಡ. ಒಂದು ಪ್ಲೇಸಿಗೆ ಬಂದಿದ್ಯಾ, ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಿಂದು ಏನು ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮನ
ನೋಡ್ಕೋ. ಸೊ ಟೈಮ್ ಅನ್ನೋದು ಈ ಫೀಲ್ಡಲ್ಲಿ ನೀವು ಕೊಡಲೇಬೇಕಾಗುತ್ತೆ. ಸೊ ಎಷ್ಟು ಟೈಮ್ ಕೊಟ್ಟು ನಿಮ್ಮನ್ನ ನೀವು ಅರ್ಥ ಮಾಡ್ಕೊತೀರೋ ಅಷ್ಟೇ ನಿಮಗೆ ಮುಂದೆಗಡೆ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ಫುಡ್ಡು ಗುರು. ಸೊ ಒಂದು ಪ್ಲೇಸ್ಗೆ ಹೋದರೆ ನನಗೆ ಈಗ ಒಂದು ಪ್ಲೇಸಿಗೆ ಹೋಗಿರ್ತೀವಿ ವ್ಲಾಗ್ ಮಾಡೋದಕ್ಕೆ. ಸೊ ಆ ಪ್ಲೇಸಲ್ಲಿ ನಿನಗೆ ನೀರು ಸಿಗುತ್ತೆ, ಬರೀ ಅನ್ನ ಸಾಂಬಾರು ಅಷ್ಟೇ ಸಿಗುತ್ತೆ ಗುರು. ನನಗೆ ನೆಂಚ್ಕೊಳ್ಳೋಕ್ಕೆ ಹಪ್ಪಳ ಸಿಗ್ತಾ ಇಲ್ಲ, ಉಪ್ಪಿನಕಾಯಿ ಸಿಗ್ತಾ ಇಲ್ಲ, ಕಬಾಬ್ ಸಿಗ್ತಾ ಇಲ್ಲ, ಬಿರಿಯಾನಿ ಸಿಗ್ತಾ ಇಲ್ಲ, ಮಶ್ರೂಮ್ ಸಿಗ್ತಾ ಇಲ್ಲ, ಮಸಾಲೆ ದೋಸೆ ಸಿಗ್ತಾ ಇಲ್ಲ, ಇಡ್ಲಿ ಸಿಗ್ತಾ ಇಲ್ಲ ಅಂದ್ಕೊಂಡ್ರೆ ಮುಗೀತು ನಿಮ್ಮ ಕತೆ. ಸೊ ಒಂದು ಪ್ಲೇಸ್ಗೆ ಹೋದ್ಮೇಲೆ ನೀನೇನಕ್ಕೆ ಹೋಗಿರ್ತೀಯ ಆ ಕೆಲಸ ಮುಗಿಸ್ಕೊಂಡು ಬರಬೇಕಾಗುತ್ತೆ. ಊಟ ತಿಂಡಿ ಮಾಡೋದಕ್ಕೆ ನೀನು ಅಲ್ಲಿ ಹೋಗಿರಲ್ಲ, ಪ್ರತಿನಿತ್ಯನೂ ನೀನು ಊಟ ತಿಂಡಿನ ಮಾಡ್ತಾ ಇರ್ತೀಯ. ಸೊ ಪ್ರತಿದಿನ ನೀನು ಏನು ಬೇಕಾದನ್ನ ತಿಂತಾ ಇರ್ತೀಯ, ಉಣ್ತಾ ಇರ್ತೀಯ, ಮಾಡ್ತಾ ಇರ್ತೀಯ, ಕುಡಿತಾ ಇರ್ತೀಯ, ಎಂಜಾಯ್ ಮಾಡ್ತಾ ಇರ್ತೀಯ. ಬಟ್ ನೀನೊಂದು ಪ್ಲೇಸ್ಗೆ ಹೋದ್ಮೇಲೆ ನಿನ್ನನ್ನು ನೀನು ಡೆವಲಪ್ ಮಾಡ್ಕೊಳ್ಳೋಕ್ಕೆ ಹೋದ್ಮೇಲೆ ನೀನು ಅಲ್ಲಿ ಹೋಗ್ಬಿಟ್ಟು ನನಗೆ ಫುಡ್ ಬೇಕು, ನಂಗೆ ಅಂಥದ್ದೇ ಬೇಕು ಇಂಥದ್ದೇ ಬೇಕು ಅಂದ್ರೆ ಆಗೋದಿಲ್ಲ. ಸೊ ಅಲ್ಲಿನ ವೆದರ್ಗೆ, ಅಲ್ಲಿನ ಜಾಗಕ್ಕೆ ಏನೇನು ಈ ಫುಡ್ಡು ನಿನಗೆ ಸಿಗುತ್ತೆ ಆ ಫುಡ್ನ ತಿನ್ಕೊಂಡು ಸರ್ವೈವ್ ಆಗಬೇಕಾಗುತ್ತೆ ಗುರು. ನೆಕ್ಸ್ಟ್ ಪಾಯಿಂಟ್ ಬಂದು ಶೆಲ್ಟರ್ ಅಂತ. ಒಂದು ಜಾಗಕ್ಕೆ ಹೋಗಿರ್ತೀಯ, ನಿನಗೆ ಒಂದು ರೂಮ್ ಸಿಗಬೇಕಾಗಿರುತ್ತೆ, ರೂಮ್ ಸಿಕ್ಕಲ್ಲ. ಏನಪ್ಪ ಮಾಡೋದು, ರೂಮ್ ಸಿಕ್ಕಿಲ್ವಲ್ಲಪ್ಪ, ಅಯ್ಯೋ ಇನ್ನೂ ಒಂದು 2-3 ದಿನ ಶೂಟ್ ಐತೆ, ಸೊ ಎಂಥ ಕೆಲಸ ಆಯಿತು, ನಡಿ ಊರಿಗೆ ಹೋಗ್ಬಿಡೋಣ ಅಂತ ನೀನಾರು ಊರಿಗೆ ಹೊಟ್ಬಿಟ್ರೆ ಮುಗೀತು ನಿನ್ನ ಕತೆ. ಸೊ ರೂಮ್ ಸಿಕ್ಕಿಲ್ವಾ ಗುರು, ಬೇಡ ಬಿಡು, ಅಲ್ಲೇ ಹೋಗಿ ಯಾವ್ದಾರು ಒಂದು ಹಾಸ್ಟ್ಲು ಸಿಗುತ್ತಾ, ಹಾಸ್ಟ್ಲು ಟ್ರೈ ಮಾಡೋಣ. ಅಲ್ಲೂ ಬೇಡವಾ ಬಿಡುಗುರು, ಒಂದು ಟೆಂಟ್ ಏನೋ ಇರಂಗೈತೆ, ಟೆಂಟ್ ಹಾಕೊಂಡು ಅಲ್ಲೆಲ್ಲಾದ್ರು ರೋಡ್ ಪಕ್ಕದಲ್ಲಿ ಎಲ್ಲಾದರೂ ಇಲ್ಲ ಪೆಟ್ರೋಲ್ ಬಂಕಲ್ಲಿ ಎಲ್ಲಾದರೂ ಮಲ್ಕೊಳ್ಳೋಣ. ಅದು ಸಿಕ್ಕಿಲ್ವಾ ಬಿಡುಗುರು, ಯಾವ್ದಾರು ಒಂದು ದೇವಸ್ಥಾನ ಐತಾ, ಅಲ್ಲೇ ಹೋಗಿ ದೇವಸ್ಥಾನದಲ್ಲಿ ಹೆಂಗೋ ಒಂದು ನೈಟ್ ಕಣ್ಮುಚ್ಚಿ ಬೆಳಗ್ಗೆ ಕಣ್ ತೆಗೆದು ಬಿಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದ್ಬಿಡ್ಬೇಕು ಗುರು. ಯಾಕಂದರೆ ಇಲ್ಲಿ ಯಾರು ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಬರೋದಿಲ್ಲ. ನನ್ನ ಟೈಮಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈ ಥರ ನನಗೆ ಮೋಟಿವೇಶನ್ ಕೊಡೋದಕ್ಕೆ ಯಾರೂ ಇರಲಿಲ್ಲ. ಸೊ ಪ್ರತಿಯೊಂದನ್ನು ಸ್ಟೆಪ್ ಟು ಸ್ಟೆಪ್ ಎತ್ಕೊಂಡು ಬರ್ತಾ ಇದೆ. ಇವತ್ತು ಕೂಡ ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಗುರು, ಆದರೂ ಕೂಡ ನನ್ನಲ್ಲಿ ಒಂದು ಮೈಂಡ್ ಸೆಟ್ ಐತೆ, ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತೀನಿ ಅಂತ. ಆ ಮೈಂಡ್ ಸೆಟ್ ಇಟ್ಕೊಂಡೆ ಇವತ್ತು ಕೂಡ ಮುಂದುವರಿತಾ ಇದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಒಂದು ಟೈಮಲ್ಲಿ ನನಗೆ ಯಾರಾದರೂ ಒಬ್ಬ ಮೋಟಿವೇಶನ್ ಕೊಡಬೇಕಾಗಿತ್ತಲ್ಲಪ್ಪ, ಸೊ ಯಾರು ಕೊಡ್ತಾ ಇಲ್ವಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ಬಟ್ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಟ್ಟು ನಿಮಗೆ ನೀವೇ ಮೋಟಿವೇಶನ್ನ ತೊಗೋಬೇಕು. ಎಲ್ಲೂ ಪ್ಲೇಸ್ ಆಗಿಲ್ಲ, ಎಲ್ಲಾದರೂ ಒಂದು ಕಡೆ ಮಲ್ಕೊಂಡು ಎದ್ದೋಗ್ಬಿಡೋಣ ಗುರು ಅಂತಾನೇ ಇರಬೇಕು. ಯಾಕಂದರೆ ಇವಾಗ ದೊಡ್ಡ ಯೂಟ್ಯೂಬರ್ಸ್ಗಳು ನಾವೇನು ನೋಡ್ತಾ ಇದ್ದೀವಿ, ಅವತ್ತು ಅವರು ಫ್ಲೆಕ್ಸಿಬಲ್ ಆಗಿ ಈ ಇವೆಲ್ಲ ಪಾಯಿಂಟ್ಗಳನ್ನೂ ತಲೆಗೆ ಹಾಕೊಂಡು ಅಯ್ಯೋ ಏನಪ್ಪ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಯಾರು ಇಷ್ಟು ದೂರ ಬೆಳೆಯೋಕೆ ಆಗ್ತಾ ಇರಲಿಲ್ಲ. ಸೊ ಅವರೆಲ್ಲ ಮನಸ್ಸಲ್ಲಿ ಅವಾಗಲೇ ಡಿಸೈಡ್ ಆಗಿಬಿಟ್ಟಿದ್ರು ಗುರು, ಆಗಿದ್ದಾಗಲಿ ನನ್ನ ಮಗನ ನೋಡೇ ಬಿಡೋಣ ಅದೇನಾಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇವತ್ತು ಅವ್ರು ಒಳ್ಳೆ ಒಂದು ಪೊಸಿಷನಲ್ಲಿ ಬಂದು ಕುಂತವ್ರೆ. ಇಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂದರೆ ಬೇಕಾಗಿರೋ ಅಂಥ ಕ್ವಾಲಿಟೀಸ್ ಗುರು. ಸೊ ಇಷ್ಟು ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಸೆಕೆಂಡ್ ಪಾಯಿಂಟಿಗೆ ಬಂದರೆ ವಿಡಿಯೋ ಲೆಂತ್ ಡ್ಯೂರೇಷನ್ ಎಷ್ಟಿರಬೇಕು. ಸೊ ಗುರು, ವಿಡಿಯೋ ಲೆಂತ್ ಡ್ಯೂರೇಷನ್ ಎಷ್ಟು ಇರಬೇಕು ಅನ್ನೋದಕ್ಕಿಂತ ವಿಡಿಯೋ ಲೆಂತ್ ಡ್ಯೂರೇಷನ್ ಎಷ್ಟು ಇರಬಾರ್ದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೊ 25 ನಿಮಿಷ, 30 ನಿಮಿಷ, 40 ನಿಮಿಷ, 50 ನಿಮಿಷ ಇಷ್ಟೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡಿ. 15 ನಿಮಿಷದ ಒಳಗಡೆ ಗುರು, 15 ನಿಮಿಷನೂ ಇಲ್ಲ ಅನ್ಕೊಳ್ಳಿ, 10 ನಿಮಿಷದ ಒಳಗಡೆ ಒಳ್ಳೆ ಕಂಟೆಂಟು. ನನ್ನ ಮಗನ ನೋಡ್ತಿದ್ರೆ ನನ್ನ ಮಕ್ಕಳು ಅವ್ರು ಮುಂದೆನೂ ಓಡಿಸ್ಬಾರ್ದು, ಹಿಂದೆನೂ ಓಡಿಸ್ಬಾರ್ದು, ನೋಡ್ತಾನೇ ಇರಬೇಕು ಗುರು. ಆ ಥರ ಕಂಟೆಂಟ್ಗಳನ್ನ ನೀವು ಮಾಡಬೇಕಾಗುತ್ತೆ. ಸೊ ಹೈಯೆಸ್ಟು ಅಂದರೆ 15 ನಿಮಿಷ ಗುರು. ಹಬ್ಬ ಅಂದರೆ ಏನೋ ಒಂದು ಫೈನಲ್ ಟಚ್ ಅಪ್ ವೀಡಿಯೋ, ಒಳ್ಳೆ ಕಂಟೆಂಟ್ ಐತೆ, ಒಳ್ಳೆ ಇನ್ಫಾರ್ಮೇಷನ್ ಐತೆ ಅಂತ ಅಂದರೆ ಒಂದು 20 ನಿಮಿಷದ ಒಳಗಡೆ ಇಟ್ಕೊಳ್ಳಿ ವೀಡಿಯೋನ. ಸೊ ಜಾಸ್ತಿ 25 ನಿಮಿಷ, 30 ನಿಮಿಷ ಎವ್ರಿ ಲೆಂತ್ ವೀಡಿಯೋಗಳನ್ನ ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಗುರು. ಯಾರು ಕೂಡ ನೀನು 20 ನಿಮಿಷ 30 ನಿಮಿಷ ವೀಡಿಯೋಗಳು ಹಾಕಿದ್ರೆ ಯಾರು ಕೂಡ ಅಲ್ಲಿ ನೋಡೋಕೆ ಹೋಗೋದಿಲ್ಲ. ಇನ್ಸ್ಟಾಗ್ರಾಮಲ್ಲಿ 1.5 ನಿಮಿಷ 2 ನಿಮಿಷ ಹೋಗ್ಬಿಟ್ರೆ ವೀಡಿಯೋಗಳನ್ನ ಸ್ಕಿಪ್ ಮಾಡ್ತಾರೆ. ಮೂರನೇ ಪಾಯಿಂಟ್ ಬಂದು ಗುರು, ಮೈಕ್ ಯಾವ್ದು ಯೂಸ್ ಮಾಡಬೇಕು ಗುರು. ಮೈಕ್ ಯಾವ್ದು ಯೂಸ್ ಮಾಡಬೇಕು ಅನ್ನೋದಕ್ಕಿಂತ ನೀವು ಯಾವ ಮೈಕ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಲೆವೆಲರ್ ಮೈಕ್ ಅಂತ ಬರುತ್ತಲ್ಲ ಗುರು, ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಲೆವೆಲರ್ ಮೈಕ್ನ ಯೂಸ್ ಮಾಡಬೇಕು. ಬಟ್ ಅದನ್ನ ಯಾವ ಸಿಚುವೇಷನಲ್ಲಿ ವರ್ಕ್ ಆಗುತ್ತೆ ಅಂದರೆ, ಪಾಡ್ಕಾಸ್ಟ್ ಮಾಡೋಕ್ಕಾಗಿರ್ಬೋದು, ಇಲ್ಲಾಂದರೆ 1 to 1 ಈಗ ಕ್ಯಾಮ್ರಾ ನೋಡ್ಕೊಂಡು ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈಗ ನಂತರ ನೋಡಿ ಒಂದು ಜಾಗದಲ್ಲಿ ಕೂತ್ಕೊಂಡು ಅಲ್ಲಿ ವೈರ್ಗಳನ್ನ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ಬಟ್ ನೀವು ಕ್ಯಾಮ್ರಾನ ವ್ಲಾಗಿಂಗ್ ಎಲ್ಲ ಮಾಡ್ತೀನಿ ಅಂತ ಅಂದರೆ ಲೆವೆಲರ್ ಮೈಕ್ನ ಯೂಸ್ ಮಾಡೋಕೆ ಹೋಗ್ಬಿಡಿ. ನನ್ನ ಹತ್ರ ಒಂದು ಬೇಸಿಕ್ಕಾಗಿ ಒಂದು 3 ಮೈಕ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಒಂದು ಬಂದು DJI ಮೈಕ್ ಮಿನಿ ಅಂತ ಬಿಟ್ಟಿದ್ದಾರೆ, ಸಕ್ಕದಾಗೈತೆ. ಒಂದು 5000 ಒಳಗಡೆ ನಿಮಗೆ ಸಿಂಗಲ್ ಮೈಕ್ ಟ್ರಾನ್ಸ್ಮಿಟರ್ ಸಿಕ್ಬಿಡುತ್ತೆ ಗುರು. ಅದಕ್ಕೆ ರಿಸೀವರ್ ಏನು ಬೇಕಾಗೋದಿಲ್ಲ, ಬ್ಲೂಟೂತ್ ಮುಖಾಂತರ ನೀವು ಕನೆಕ್ಟ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ DJI ಮೈಕ್ 1 ಅಂತ ಬರುತ್ತೆ. ಸೊ ಅಂದರೆ ಇದು ಜನರೇಷನ್ 1 ಮೈಕ್. ಇದು ಇವಾಗ ನಿಮಗೆ ಕಮ್ಮಿ ರೇಟಿಗೆಲ್ಲ ಸಿಕ್ಬಿಡುತ್ತೆ. ಇದು OLX ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಸ್ತಾಗೈತೆ. ಅದನ್ನು ಬಿಟ್ಟರೆ DJI ಮೈಕ್ 2 ಅಂತ ಬರುತ್ತೆ, ಅದು ಕೂಡ ನೀವು ತೊಗೋಬೋದು. ಅದನ್ನು ಬಿಟ್ಟರೆ ಹಾಲಿಲ್ಯಾಂಡ್ ಅಂತ ಬರುತ್ತೆ, Mark 3 Mark 4 ಅಂತ ಬರುತ್ತೆ. ಈ ಮೈಕ್ಗಳನ್ನ ನೀವು ಚೂಸ್ ಮಾಡ್ಬೋದು. ಏನಕ್ಕಪ್ಪ ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ ಗುರು, ವಿಡಿಯೋ ಕ್ವಾಲಿಟಿ ಒಂದೊಂದು ಟೈಮು ಮ್ಯಾಟ್ರ್ ಆಗೋದಿಲ್ಲ, ಬಟ್ ಆಡಿಯೋ ಕ್ವಾಲಿಟಿ ಐತಲ್ಲ ಗುರು, ಇದು ನಿಮಗೆ ಮಸ್ತಾನಾಗಿ ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ವಿಡಿಯೋ ಕ್ವಾಲಿಟಿ ನಿಮ್ಗೆ ಒಂದೊಂದು ಟೈಮಲ್ಲಿ ಮ್ಯಾಟ್ರ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಆಡಿಯೋ ಕ್ವಾಲಿಟಿ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗುರು. ಆದಷ್ಟು ನೀವು ಆಡಿಯೋ ಕ್ವಾಲಿಟಿನ ನೋಡ್ಕೊಬೇಕಾಗುತ್ತೆ. ಸೊ 4th ಪಾಯಿಂಟ್ ಬಂದು ಸ್ಪೀಕಿಂಗ್ ಸ್ಕಿಲ್ ಯಾವ ಥರ ಇರಬೇಕು ಗುರು. ಇದಕ್ಕೆ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಯಾವ ಥರ ಇರಬೇಕು ಅಂತ ಅಂದರೆ, ಡ್ರಾಮಾಟಿಕ್ ಆಗಿರಬಾರ್ದು ಗುರು, ನಾಟಕ ರೀತಿಲಿ ಇರಬಾರ್ದು. ಈಗ ನಾನು ಏನೋ ಒಂದು ಹೇಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ಬಂದುಬಿಟ್ಟಿರುತ್ತೆ ಬಾಯಿ ಇಲ್ಲಿ ಗಂಟಲು ಗಂಟ ಬಂದುಬಿಟ್ಟಿರುತ್ತೆ, ಎಲ್ಲಪ್ಪ
ಹೇಳ್ಬಿಟ್ರೆ ನೋಡ್ತಾ ಇರೋ ಅಂಥವ್ರು ಏನು ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಫಿಲ್ಟ್ರುಗಳನ್ನ ಮಾಡ್ಕೊಂಡು ಏನಾದರೂ ಒಂಥರ ನೀವು ಅದನ್ನು ಒಳ್ಳೆ ರೀತಿಲಿ ಹೇಳಕ್ಕೆ ಹೋಗ್ತಿರಲ್ಲ, ಅದು ನಿಮ್ಮ ಕ್ಯಾರೆಕ್ಟರ್ಗೂ ಸೂಟ್ ಆಗೋದಿಲ್ಲ, ಮತ್ತು ನೀವು ಜನಗಳಿಗೆ ಏನು ತಲುಪಿಸ್ತಾ ಇರ್ತೀರಲ್ಲ ಅಲ್ಲೂ ನಿಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಜನಗಳಿಗೆ ಕೇಳಿಸ್ಕೊತಾ ಇರ್ತಾರಲ್ಲ ಅವ್ರಿಗೂ ಸ್ಯಾಟಿಸ್ಫೈ ಆಗಲ್ಲ. ಇವ್ನು ಯಾರೋ ಲುಚ್ಚನ ಏನಾದರೂ ಅಂದ್ಕೊಳ್ಳಿ ಜನ, ನಿನ್ನ ಮನಸ್ಸಿಗೆ ಏನು ಬರುತ್ತೆ ಗುರು, ನಿನ್ನ ಫಿಲ್ಟ್ರ್ ಇಲ್ದಿಲ್ದಂಗೆ ನಿನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನ ಹೇಳ್ತಾ ಹೋಗ್ತಾ ಇರು. 5ನೇ ಪಾಯಿಂಟ್ ಬಂದು ಕ್ಯಾಮ್ರಾ ಯಾವ್ದು ಯೂಸ್ ಮಾಡಬೇಕು ಅಂತ. ಗುರು ಸ್ಟಾರ್ಟಿಂಗ್ ನಿನಗೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೆಯಲ್ವಾ, ನಿನಗೆ ಕ್ಯಾಮ್ರಾ ಅವಶ್ಯಕತೆ ಏನಿರಲ್ಲ, ಮೊಬೈಲಿಂದನೇ ಸ್ಟಾರ್ಟ್ ಮಾಡು. ನಿನ್ನ ಹತ್ರ ಏನಿರುತ್ತೆ ಆ ಐಟಮ್ ಇಟ್ಕೊಂಡೆ ಸ್ಟಾರ್ಟ್ ಮಾಡು ಗುರು. ಈಗ ನಿನ್ನ ಹತ್ರ ಮೊಬೈಲ್ ಇತ್ತಾ, ಮೊಬೈಲಲ್ಲೇ ಸ್ಟಾರ್ಟ್ ಮಾಡ್ತಾ ಹೋಗು. ನಾನು ಕೂಡ ಅಷ್ಟೇ, ನನ್ನ ಹತ್ರ ಇರೋ ಅಂತ ನೋಡಿ ಮೋಟೋ H50 ಫ್ಯೂಷನ್ ಈ ಮೊಬೈಲಲ್ಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ಇದಾಗ್ತಾ ಆ್ಯಕ್ಷನ್ 5 ಪ್ರೋನ ತೊಗೊಂಡಿದ್ದು. ಸೊ ಈ ಸಿಕ್ಕಾಪಟ್ಟೆ ಕ್ಲಾರಿಟಿ ಸಖತ್ತಾಗಿ ಬರುತ್ತೆ, ಇದರಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು ಜರ್ನಿನ. ಇವಾಗ ನಾನು ಕ್ಯಾಮ್ರಾದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾದಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಎಲ್ಲ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಏನಿರುತ್ತೆ ಅದನ್ನೇ ಇಟ್ಕೊಂಡು ಯೂಸ್ ಮಾಡ್ಕೋಗುರು. ಈಗ ನಿಮ್ಮ ಹತ್ರ ಮೊಬೈಲ್ ಇತ್ತಾ, ಮೊಬೈಲ್ ಇಟ್ಕೊಂಡೇ ನೀನು ಜರ್ನಿ ಸ್ಟಾರ್ಟ್ ಮಾಡಿಲ್ಲ. ನನ್ನ ಹತ್ರ ದುಡ್ಡು ಐತೆ ಗುರು, ನಾನು ಕ್ಯಾಮ್ರಾನೇ ತೊಗೊತೀನಿ ಅಂದರೆ ಓಕೆ ಗುರು, ನಿನ್ನ ಹತ್ರ ದುಡ್ಡಿದ್ರೆ ಕ್ಯಾಮ್ರಾನೇ ತೊಗೋ. ನೆಕ್ಸ್ಟ್ ಪಾಯಿಂಟ್ ಬಂದು ಗುರು, ಯಾವ ಕ್ಯಾಟಗರಿ ಕಂಟೆಂಟ್ ಮಾಡಬೇಕು ಅಂತ. ಗುರು ಫಸ್ಟ್ ಆಫ್ ಆಲ್ ಯಾವ ಕ್ಯಾಟಗರಿ ಕಂಟೆಂಟ್ ಮಾಡಬೇಕು ಅನ್ನೋದಕ್ಕಿಂತ ನಾನು ಇವಾಗ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಸ್ಟಾರ್ಟಿಂಗ್ 1 ವರ್ಷ ಏನಿರುತ್ತಲ್ಲ ಗುರು, ಅದೊಂಥರ ಪ್ರೊಬೇಷನ್ ಪೀರಿಯಡ್ ಇದ್ದಂಗೆ. ಈಗ ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರಿಕೊಂಡ್ರೆ 6 ತಿಂಗಳು ನಿಮಗೆ ಪ್ರೊಬೇಷನ್ ಪೀರಿಯಡ್ ಅಂತ ಕೊಡ್ತಾರಲ್ಲ, ಸೊ ಅದೇ ಥರ ಯೂಟ್ಯೂಬ್ ಜರ್ನಿಲಿ ಕೂಡ 1 ವರ್ಷ ಟೈಮ್ ತೊಗೋ ಗುರು. ನಿನಗೆ ಏನೇನು ವೀಡಿಯೋ ಬೇಕು ಎಲ್ಲ ವೀಡಿಯೋನ ಮಾಡ್ಬಿಡು. ಮೋಟೋ ವ್ಲಾಗಿಂಗ್ ಬೇಕಾ ಮೋಟೋ ವ್ಲಾಗಿಂಗ್ ಮಾಡು, ಆರ್ಟ್ ಬೇಕಾ ಆರ್ಟ್ ಮಾಡು, ಗೇಮಿಂಗ್ ಬೇಕಾ ಗೇಮಿಂಗ್ ಮಾಡು, ಅದು ಬಿಟ್ಟರೆ ನಿನಗೆ ವ್ಲಾಗ್ ಬೇಕಾ ವ್ಲಾಗಿಂಗ್ ಮಾಡು, ಬ್ಲಾಗ್ ಬೇಕಾ ಬ್ಲಾಗ್ ಮಾಡು, ಅದನ್ನು ಬಿಟ್ಟರೆ ನಿನಗೆ ಏನಾದರೂ ಮೋಟಿವೇಶನ್ ಕೊಡಬೇಕಾ ಮೋಟಿವೇಶನ್ನ ಕೊಡು. ಎಲ್ಲ ಥರ ವೀಡಿಯೋನು ಮಾಡಾಕ್ಬಿಡು ಗುರು. ಕೊನೆಯಲ್ಲಿ ನಿನಗೆ ಯಾವ ವೀಡಿಯೋಗೆ ಜಾಸ್ತಿ ಜನ ನಿನ್ನ ನೋಡ್ತಾವ್ರೆ, ಯಾವ ವೀಡಿಯೋ ಜನ ಮೆಚ್ಕೊತವ್ರೆ, ಯಾವ ವೀಡಿಯೋ ಹಿಟ್ಟಾಗ್ತೈತೆ ಅದನ್ನು ನೋಡ್ಕೊಂಡು ಆಮೇಲೆ ಒಂದು ಕಂಟೆಂಟ್ನ ಪ್ರಾಪರಾಗಿ ಇಟ್ಕೊಂಡು ಆ ಕಂಟೆಂಟ್ನ ಮಾಡ್ಕೊಂಡು ಹೋಗ್ತಾ ಇರೋ ಗುರು. ಸೊ ನಿಮ್ಗೆ ಅದರಲ್ಲಿ ನಿಮಗೆ ಒಂದು ಮೈಂಡ್ ಸೆಟ್ನ ಕ್ರಿಯೇಟ್ ಆಗುತ್ತೆ. 1 ವರ್ಷ ಏನಿದೆಯಲ್ಲ ಗುರು, ಇದರಲ್ಲಿ ನಿಮಗೆ ಏನೇನು ಬೇಸಿಕ್ಕಾಗಿ ಏನೇನು ಬೇಕಾಗಿರುತ್ತೆ, ಮೈಂಡ್ಸೆಟ್ಟು ಮತ್ತು ಸ್ಟ್ರಾಟಜಿ ಮತ್ತು ನಿಮಗೆ ಬೇಕಾಗಿರೋ ಅಂಥ ಪ್ರಾಪರ್ ಕಮ್ಯುನಿಕೇಷನ್ ಸ್ಕಿಲ್ಲು ಮತ್ತು ಇವೆಲ್ಲನೂ ಏನೇನೈತಲ್ಲ ಗುರು ಅವೆಲ್ಲ ಬಂದು ನಿನ್ನ ಹತ್ರ ಅಡಾಪ್ಟ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ನೀನು ಏನೇ ಮಾಡೋಕ್ಕೆ ಹೋಗ್ತೀನಿ ಅಂತಂದ್ರೂ ಎಲ್ಲದರಲ್ಲೂ ನಿನಗೆ ಈಸಿ ಆಗಿಬಿಡುತ್ತೆ ಗುರು, ಎಲ್ಲದರಲ್ಲೂ ಈಸಿಯಾಗಿ ಹೋಗ್ತಾ ಇರ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಪಾರ್ಟ್ ಟೈಮ್ ಯೂಟ್ಯೂಬರ್ಸ್ ಆಗಬೇಕು ಅಂದರೆ ಯಾವ ಕಂಟೆಂಟ್ ಮಾಡಬೇಕು ಅಂತ. ಕುಕ್ಕಿಂಗು, ಸೊ ಇದು ಕೂಡ ಪಾರ್ಟ್ ಟೈಮ್ ಆಗಿ ನೀವು ಚೂಸ್ ಮಾಡ್ಬೋದು, ಬೆಸ್ಟ್ ಆಪ್ಷನ್. ಮತ್ತು ಇನ್ನೊಂದು ಮಂದಿ ಗೇಮಿಂಗು ಗುರು, ಒನ್ ಆಫ್ ದಿ ಡೆಡ್ಲಿಯೆಸ್ಟು ಅಂದರೆ ಯಾರೂ ಕೂಡ ಇವತ್ತಿಗೂ ಕೂಡ ಇದನ್ನು ಬೀಟ್ ಮಾಡೋಕ್ಕಾಗ್ತಾ ಇಲ್ಲ ಯೂಟ್ಯೂಬಲ್ಲಿ. ಗೇಮಿಂಗ್ ಅನ್ನೋದು ಇದೈತಲ್ಲ ಗುರು, ಸೊ ಒನ್ ಆಫ್ ದ ಮೋಸ್ಟ್ ಪ್ರೀಷಿಯಸ್ಸು ಕಂಟೆಂಟ್ ಅಂತ ಅಂದರೆ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಕಂಟೆಂಟ್ ಅಂದರೆ ಗೇಮಿಂಗ್ ಕಂಟೆಂಟು ಗುರು. ಇದನ್ನು ನೀವು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಗೇಮ್ ಮಾಡ್ಕೊಂಡು ಲೈವ್ ಸ್ಟ್ರೀಮಿಂಗ್ಗಳನ್ನ ಮಾಡ್ಕೊಂಡು ಕೂಡ ನೀವು ಆರಾಮಾಗಿ ಈಸಿಯಾಗಿ ನೀವು ಒಂದು ಈ ಥರ ಪಾರ್ಟ್ ಟೈಮ್ ಕಂಟೆಂಟ್ಗಳನ್ನ ಮಾಡ್ಕೊಂಡು ಯೂಟ್ಯೂಬರ್ಸ್ಗಳಾಗ್ಬೋದು. ಅದನ್ನು ಬಿಟ್ಟರೆ ಬ್ಯೂಟಿ ಮೇಕಪ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಬ್ಯೂಟಿ ಬಗ್ಗೆ ಏನಾದರೂ ಒಂದು ಮೋಟಿವೇಶನ್ಗಳು ಕೊಡೋದಾಗಿರ್ಬೋದು, ಇಲ್ಲ ಬ್ಯೂಟಿ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ನ ಕೊಡೋದಾಗಿರ್ಬೋದು, ಇದನ್ನು ನೀವು ಇದರಲ್ಲಿ ಮಾಡ್ಕೋಬೋದು. ಮತ್ತು ನೆಕ್ಸ್ಟ್ ಬಂದು ಫಿಟ್ನೆಸ್ಸು, ಇದು ಕೂಡ ಅಷ್ಟೇ ಗುರು. ಇವಾಗ ಇರೋ ಅಂಥದ್ರಲ್ಲಿ ಮೋಸ್ಟ್ ಟ್ರೆಂಡ್ ಸೆಟ್ಟಿಂಗ್ ಅಂದ್ಕೊಳ್ಳಿ. ಸೊ ಎಲ್ಲರೂ ಕೂಡ ಫಿಟ್ನೆಸ್ ಕಡೆ ಹೋಗ್ತಾ ಇದ್ದಾರೆ ಇವಾಗ. ಸೊ ಫಿಟ್ನೆಸ್ ಬೇಕು ಅಂತ. ಸೊ ಫಿಟ್ನೆಸ್ಸಲ್ಲೂ ಕೂಡ ಒಳ್ಳೆ ನಿಮಗೆ ಜರ್ನಿ ಐತೆ. ನೆಕ್ಸ್ಟ್ ಬಂದು ಆರ್ಟ್. ಸೊ ನಿಮ್ಮ ಹತ್ರ ಇರೋವಂಥ ಕಲೆಗಳನ್ನ ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಅಂದರೆ ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಸ್ಕೆಚಿಂಗ್ಗಳು ಮಾಡೋದಾಗಿರ್ಬೋದು, ಇಲ್ಲ ಬ್ಲೆಡ್ ಆರ್ಟ್ಗಳನ್ನ ಮಾಡೋದಾಗಿರ್ಬೋದು, ಬ್ಲೆಡ್ಡಲ್ಲಿ ಫೋಟೋಗಳನ್ನ ಬಿಡಿಸೋದಾಗಿರ್ಬೋದು. ಸೊ ಇದು ಕೂಡ ಒಂದು ಒಳ್ಳೆ ಕಂಟೆಂಟ್, ಇದು ಕೂಡ ನೀವು ಮಾಡ್ಬೋದು. ನೆಕ್ಸ್ಟು ಬಿಟ್ಟರೆ ಎಜುಕೇಷನ್ ಕಂಟೆಂಟ್, ಅಂದರೆ ನೀವೊಬ್ಬರು ಟೀಚರ್ ಆಗಿರ್ತೀರ, ಸಂಜೆಯಿಂದ ನಿಮಗೆ ನೈಟ್ ಗಂಟೆ ಏನೂ ಕೆಲಸ ಇರಲ್ಲ, ಅವಾಗ ನೀವೊಂದು 10th ಇರ್ಬೋದು, ಫಸ್ಟ್ PU ಇರ್ಬೋದು, ಸೆಕೆಂಡ್ PU ಇರ್ಬೋದು, ಅವ್ರುಗಳಿಗೆ ಕ್ವಶನ್ನ ಯಾವ ರೀತಿ ಸಾಲ್ವ್ ಮಾಡೋದು, ಸೊ ಏನೇನು ಇಂಪಾರ್ಟೆಂಟ್ ಕ್ವಶನ್ಗಳು ಬರುತ್ತೆ, ಮತ್ತು ಯಾವ್ಯಾವ ಕ್ವಶನ್ ಪೇಪರ್ಗಳನ್ನ ರೆಫರ್ ಮಾಡಬೇಕು. ಸೊ ಇದು ಕೂಡ ಯೂಸ್ ಮಾಡ್ಕೊಂಡು ನೀವು ಎಜುಕೇಷನ್ ಪರ್ಪಸ್ ಕಂಟೆಂಟ್ ಕೂಡ ನೀವು ಮಾಡ್ಕೊತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಮ್ಯೂಸಿಕ್ ಗುರು. ಸೊ ಇದು ಕೂಡ ಅಷ್ಟೇ. ಸೊ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಕಾಂಟೆಂಟ್ ಅಂದರೆ, ಸೊ ಎಲ್ಲರೂ ಕೂಡ ಮ್ಯೂಸಿಕ್ ಅನ್ನೋದನ್ನ ವೈಬ್ ಮಾಡೇ ಮಾಡ್ತಾರೆ. ಸೊ ಅದು ಖುಷಿಯಾಗಿರ್ಬೋದು, ದುಃಖವಾಗಿರ್ಬೋದು, ಇಲ್ಲ ಏನೋ ಮೂಡ್ ಔಟ್ ಆಗಿರ್ಬೋದು, ಇಲ್ಲ ಮೂಡ್ ಚೆನ್ನಾಗಿರ್ಬೋದು. ಸೊ ಎಲ್ಲದಕ್ಕೂ ಮ್ಯೂಸಿಕ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಹತ್ರ ಗಿಟಾರ್ ಇದ್ದರೆ ಗಿಟಾರ್ ಹಿಡ್ಕೊಂಡು ಒಂದು ಕಾಂಟೆಂಟ್ ಮಾಡಿ, ನಿಮ್ಮ ಹತ್ರ ಕೀಬೋರ್ಡ್ ಇದ್ದರೆ ಕೀಬೋರ್ಡ್ನ ನುಡಿಸ್ಬಿಟ್ಟು ಒಂದು ಕಾಂಟೆಂಟ್ ಮಾಡಿ. ನೆಕ್ಸ್ಟ್ ಬಂದು ಡೈಲಿ ವ್ಲಾಗ್ಸ್ ಅಂತ ಗುರು, ಇದು ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಫುಲ್ ಟೈಮ್ ಯೂಟ್ಯೂಬರ್ಸ್ ಆಗಬೇಕು ಅಂದರೆ ಏನೇನು ಮಾಡಬೇಕು. ಫಸ್ಟು ನೀನು ಫ್ಯಾಮಿಲಿಲಿ ಸಂಬಂಧಿಕರು ಏನು ಅನ್ಕೊಂತಾರೆ, ಮನೇಲಿ ತಮ್ಮ ಏನು ಅನ್ಕೊಂತಾನೆ, ಅಣ್ಣ ಏನು ಅನ್ಕೊಂತಾನೆ, ನಮ್ಮ ಹೆಂಡತಿ ಏನು ಅನ್ಕೊಂತಾಳೆ, ನನ್ನ ಗರ್ಲ್ ಫ್ರೆಂಡ್ ಏನು ಅನ್ಕೊಂತಾಳೆ, ಅವನೇನು ಅನ್ಕೊಂತಾನೆ, ಇವನೇನು ಅನ್ಕೊಂತಾನೆ, ಅವೆಲ್ಲ ಬಿಟ್ಬಿಡ್ಬೇಕು. ನನ್ನ ಮಕ್ಕಳ ನೀವು ಏನಾದರೂ ಮಾಡ್ಕೊಳ್ಳಿ, ನಾನು ಇರೋದೇ ಹಿಂಗೆ, ಮುಂದೆನೂ ಹಿಂಗೆ ಇರ್ತೀನಿ, ನನಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ, ನನಗೆ ಇಷ್ಟ ಬಂದಾಗ ನಾನು ಇರ್ತೀನಿ ಅಂತ ಮೈಂಡ್ ಸೆಟ್ನ ನೀನು ಕ್ಲಿಯರಾಗಿ ಹಾಕೊಂಡ್ಬಿಡ್ಬೇಕು. ಸ್ಟಾರ್ಟಿಂಗಲ್ಲಿ ಹಾಕ್ಬಿಡ್ಬೇಕು ಈ ಮೈಂಡ್ ಸೆಟ್ನ ಕ್ಲಿಯರಾಗಿ ಹಾಕೊಂಡ್ಬಿಟ್ರೆ ನಿಮಗೆ
ಎಷ್ಟೆಷ್ಟು ನಿಮಗೆ ಕಾಂಟೆಂಟ್ಗಳು ಸಿಗ್ತವೆ ಅಂತಂದರೆ ಫಸ್ಟ್ ಬಂದು ವ್ಲಾಗಿಂಗು. ಇದು ಹುಡುಗರು ವರ್ಲ್ಡ್ ವೈಡ್ ನೀನು ಎಲ್ಲಿ ಬೇಕಾದ್ರೂ ಹೋಗಿ ವ್ಲಾಗ್ ಮಾಡ್ಬೋದು. ವಿತಿನ್ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ಎಲ್ಲಾದ್ರೂ ಹೋಗಿ ನೀವು ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಗೇಮಿಂಗು ಇದು ಕೂಡ ನೀವು ಫುಲ್ ಟೈಮಾಗಿ ಚೂಸ್ ಮಾಡ್ಕೊಬೋದು ಗುರು. ಬೆಳಗಿನ ಸಂಜೆ ಗಂಟೆ ಇವತ್ತು ಕೂಡ ಗೇಮ್ ಆಡೋರವ್ರೆ. ಸೊ ಇವತ್ತು ಕೂಡ ಪಬ್ಜಿನ ಬೆಳಗ್ಗೆಯಿಂದ ಸಂಜೆ ಗಂಟೆ ಆಡ್ತಾರೆ ಗುರು. ಸಂಜೆ ಎಲ್ಲ ಬೆಳಗ್ಗೆಯಿಂದ ನೈಟ್ ಗಂಟೆ ಆಡ್ತಾರೆ. ಯಪ್ಪ ಅವ್ರಿಗೇನು ಬೋರ್ ಅನ್ಸೋದಿಲ್ವೋ ಏನೋ ಗೊತ್ತಿಲ್ಲ, ಒಬ್ಬರು ಆ ಥರ ಅಡಿಕ್ಷನ್ ಆಗ್ಬಿಟ್ಟಿರ್ತಾರೆ. ಈ ಅಡಿಕ್ಷನ್ ಆಗಿದ್ದೀರಾ, ಅದೇ ಅಡಿಕ್ಷನ್ನ ತೊಗೊಂಬಂದು ಯೂಟ್ಯೂಬಲ್ಲಿ ಹಾಕಿ ಸ್ವಲ್ಪನಾದರೂ ಏನಾದರೂ ಒಂದು ನೇಮ್ ಅನ್ನೋದು ಫೇಮ್ ಅನ್ನೋದು ಬರುತ್ತೆ. ಇವತ್ತು ಕೂಡ ಎಷ್ಟೋ ಜನ ಗೇಮ್ ಮಾಡ್ಕೊಂಡು ಯೂಟ್ಯೂಬರ್ಸ್ಗಳು ಬೇಜಾನ್ ಮುಂದೆ ಬಂದವ್ರೆ. ಸೊ ಅದನ್ನ ನೋಡಿ ಇನ್ಸ್ಪಿರೇಷನ್ ಆಗಿ ತೊಗೊಂಡು ನೀವು ಕೂಡ ಈ ಕಾಂಟೆಂಟ್ನ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಅದನ್ನ ಬಿಟ್ಟರೆ ಪಾಡ್ಕಾಸ್ಟ್ ಗುರು. ಮುಂಚೆ ಆಗಿದ್ರೆ ವೀಕೆಂಡ್ ವಿತ್ ರಮೇಶ್ ಬರಲಿ ಅಂತ ಕಾಯ್ತಾ ಕೂತಿದ್ದೋ. ಈಗ ಯಾರಪ್ಪ ಬರ್ತಾರೆ ಸೆಲೆಬ್ರಿಟಿಗಳು, ಅವ್ರ ಜೀವನ ಹೆಂಗಿತ್ತು, ಅವರು ಹುಡ್ತಾಗ ಹೆಂಗಿದ್ರು, ಆಮೇಲೆ ಬೆಳೀತಾ ಬೆಳೀತಾ ಏನೇನು ಕಷ್ಟಗಳನ್ನ ಅನುಭವಿಸಿದ್ರು, ಮತ್ತು ಅವ್ರು ಬಂದಿದ್ದ ದಾರಿ ಹೆಂಗೆ ಅದನ್ನ ನೋಡಿ ಅರ್ಥ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ವೇಟ್ ಮಾಡಬೇಕಾಗಿತ್ತು. ಬಟ್ ಇವಾಗ ಅವೆಲ್ಲ ಏನೂ ಇಲ್ಲ ಗುರು. ಪಾಡ್ಕಾಸ್ಟ್ ಅನ್ನೋದು ಇವಾಗ ಒಂದು ನಾರ್ಮಲ್ ಆಗ್ಬಿಟ್ಟೈತೆ. ಎಲ್ಲರೂ ಪಾಡ್ಕಾಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಪಡ್ತಾರೆ. ಯಾಕಂತಂದರೆ ಪಾಡ್ಕಾಸ್ಟ್ ಅನ್ನೋದು ಇವಾಗ ಅಷ್ಟು ಸಿಂಪಲ್ ಆಗೈತೆ ಗುರು. ಯಾಕಂತಂದರೆ ಮನೇಲೇ ಕೂತ್ಕೊಂಡು ನೀನು ಎಲ್ಲೂ ಹೋಗೋದು ಬೇಡ. ನಿನಗೆ ಯಾರು ಬೇಕು ಅವ್ರನ್ನ ಕಾಲ್ ಮಾಡಿ, ಅವ್ರನ್ನ ಇನ್ವೈಟ್ ಮಾಡಿ, 1 to 1 ಕೂರಿಸ್ಕೊಂಡು ಅವ್ರನ್ನ ಜೀವನ ಏನೇನು ನಡೆದಿರುತ್ತೆ ಮತ್ತು ಅವ್ರ ಜೀವನದಲ್ಲಿ ಯಾವ್ಯಾವ ರೀತಿ ಕಷ್ಟಗಳನ್ನ ಅನುಭವಿಸಿ ಮೇಲೆ ಬಂದಿರ್ತಾರೆ. ಸೊ ಇದನ್ನೆಲ್ಲ ಈಸಿಯಾಗಿ ಪಾಡ್ಕಾಸ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೋದು. ಅದನ್ನ ಬಿಟ್ಟರೆ ಟೆಕ್ನಾಲಜಿ ವೀಡಿಯೋಸ್ಗಳು. ಸೊ ಯಾವುದೋ ಒಂದು ಟೆಕ್ನಾಲಜಿ ಬಂತು, ಆ ಟೆಕ್ನಾಲಜಿಗೆ ಒಂದು ವೀಡಿಯೋನ ಮಾಡೋದು, ಆ ಟೆಕ್ನಾಲಜಿನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದು, ಆ ಟೆಕ್ನಾಲಜಿ ಇನ್ನು ಯಾವಾಗ ಬರುತ್ತೆ, ಆ ಟೆಕ್ನಾಲಜಿ ಎಲ್ಲೆಲ್ಲೈತೆ. ಸೊ ಈ ಸಬ್ಜೆಕ್ಟ್ನ ಹಿಡ್ಕೊಂಡು ಒಂದು ಕಾಂಟೆಂಟ್ನ ಮಾಡ್ಬೋದು. ಅದೇ ರೀತಿಲಿ ಅನ್ಬಾಕ್ಸಿಂಗ್ ವಿಡಿಯೋ ಆಗಿರ್ಬೋದು, ಒಂದು ಮೊಬೈಲ್ ಅನ್ಬಾಕ್ಸಿಂಗ್ ಆಗಿರ್ಬೋದು, ಕ್ಯಾಮ್ರಾ ಅನ್ಬಾಕ್ಸಿಂಗ್ ಆಗಿರ್ಬೋದು, ಇಲ್ಲ ಲ್ಯಾಪ್ಟಾಪ್ ಅನ್ಬಾಕ್ಸಿಂಗ್ ಆಗಿರ್ಬೋದು, ಟಿವಿ ಅನ್ಬಾಕ್ಸಿಂಗ್ ಆಗಿರ್ಬೋದು, ನನ್ನ ಮಗೊಂದು ಕಾರ್ ಅನ್ಬಾಕ್ಸಿಂಗ್ ಆಗಿರ್ಬೋದು, ಒಂದು ಬೈಕ್ ಅನ್ಬಾಕ್ಸಿಂಗ್ ಆಗಿರ್ಬೋದು. ಗುರು ಇದರಲ್ಲಿ ಒಂದು ಸಮುದ್ರನೇ ಐತೆ. ಸೊ ಇದನ್ನ ಕೂಡ ಮಾಡ್ಕೊಂಡು ನೀವು ಒಳ್ಳೆ ಕಾಂಟೆಂಟ್ನ ಮಾಡ್ಬೋದು. ಅದನ್ನ ಬಿಟ್ಟರೆ ಚಾಲೆಂಜಿಂಗ್ ವಿಡಿಯೋಸ್, ಇದು ಮಾತ್ರ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಅನ್ಕೊಳ್ಳಿ. ಸೊ ಒಂದೊಂದು ಜನಕ್ಕೆ ಇನ್ಸ್ಪಿರೇಷನ್ ಅನ್ಸುತ್ತೆ, ಒಂದೊಂದು ಜನಕ್ಕೆ ನೈಲ್ ಬೇಟಿಂಗ್ ಅಂತ, ಯಪ್ಪ ಏನಪ್ಪ ಆಗುತ್ತೆ ಇರಪ್ಪ ನೋಡೋಣ ಅಂತ ಹಿಂಗೆ ಕಚ್ಕೊಂಡೆ ನೋಡ್ತಾ ಇರ್ತಾರಲ್ಲ. ಸೊ ಆ ಥರ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಅಂದರೆ ಈ ಚಾಲೆಂಜಿಂಗ್ ವೀಡಿಯೋಸ್ಗಳು. ಸೊ ಏನಾದರೂ ಒಂದು ಸಾಹಸಗಳನ್ನ ಮಾಡ್ತಾ ಇರ್ತಾರಲ್ಲ ಗುರು. ಸೊ ಇದಕ್ಕೂ ಅಷ್ಟೇ ಎವ್ವಿ ಲೈಫ್ ಐತೆ, ಮತ್ತು ಇದಕ್ಕೂ ಅಷ್ಟೇ ಒಳ್ಳೆ ಐಪ್ ಐತೆ. ಅದನ್ನೇ ಬಿಟ್ಟರೆ ನೆಕ್ಸ್ಟ್ ಬಂದು ಮೋಟಿವೇಶನ್ನು. ಸೊ ಇದು ಪ್ರತಿನಿತ್ಯ ಬೇಕಾಗ್ತಾನೆ ಇರುತ್ತೆ. ನೀನು ಒಳ್ಳೆ ಮೂಡಲ್ಲಿದ್ರೂ ಒಂದು ಮೋಟಿವೇಶನ್ ಬೇಕಾಗುತ್ತೆ, ಒಂದು ಕೆಟ್ಟ ಮೂಡಲ್ಲಿದ್ರೂ ಒಂದು ಮೋಟಿವೇಶನ್ ಬೇಕಾಗಿರುತ್ತೆ. ಇಲ್ಲ ನಿನಗೆ ನಾನು ಸತ್ತೋಗ್ತೀನಪ್ಪ, ನನ್ನ ಕೈಲಿ ಏನೂ ಆಗ್ತಾ ಇಲ್ಲ ಅಂದರೆ ಒಂದು ಮೋಟಿವೇಶನ್ ಬೇಕಾಗುತ್ತೆ. ಸೊ ಈ ಮೋಟಿವೇಶನ್ ಇದೆಯಲ್ಲ ಗುರು. ಸೊ ಇದು ಕೂಡ ಅಷ್ಟೇ ನಿಮಗೆ ಒಂದು ಒಳ್ಳೆ ಕಾಂಟೆಂಟಾಗಿ ಯೂಸ್ ಮಾಡ್ಕೊಂಡು ಜನಗಳನ್ನ ಮೋಟಿವೇಶನ್ ಮಾಡ್ಕೊಂಡು ನೀವು ಮುಂದೆ ಸರ್ವೈವ್ ಆಗ್ತಾ ಹೋಗ್ಬೋದು. ಸೊ ಯೂಟ್ಯೂಬಲ್ಲಿ ಒಳ್ಳೆ ಜರ್ನಿನ ಮಾಡ್ಬೋದು. ಇದನ್ನ ಬಿಟ್ಟರೆ ನೆಕ್ಸ್ಟ್ ಪಾಯಿಂಟ್ ಬಂದು ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋದು ಹೆಂಗೆ ಗುರು. ಸಿಂಪಲ್ ಆಗಿ ನಾನು ನಿಮಗೆ ಒಂದು ಏನು ನಿಮಗೆ ಉಲ್ಟಾ ಪಲ್ಟಾ ಇಲ್ದಲ್ಲ ಹಂಗೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸ್ಟಾರ್ಟಿಂಗ್ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೆಯಾ ಅಂತ ಅಂದರೆ, ಈಗ ನಿನ್ನ ಕಾಂಟ್ಯಾಕ್ಟಲ್ಲಿ ಒಂದು 100 ಜನ ನಿನಗೆ ಫ್ರೆಂಡ್ಸ್ ಇರ್ತಾರೆ ಅನ್ಕೋ. ಅವ್ರು 100 ಜನ ಕೈಲೂ ನೀನು ಸಬ್ಸ್ಕ್ರೈಬ್ ಮಾಡಿಸ್ಬಿಡು ಗುರು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ವಿಷಯ, ಸೊ ನಿನ್ನ ಫ್ರೆಂಡ್ಸ್ಗಳು ನಿನ್ನ ಫಸ್ಟ್ ಸಪೋರ್ಟಿಂಗ್ ಬೇಕಾಗುತ್ತೆ. ವಿಡಿಯೋನ ಮಾಡಿ ಹಾಕ್ಬೇಕಾದ್ರೆ ನೀನೊಂದು ನಿನ್ನ ಚಾನಲಲ್ಲಿ ಎಷ್ಟು ಜನ ಅವರೇನದು ನಿನ್ನ ಮನಸ್ಸಿಗೆ ಒಂದು ಸ್ವಲ್ಪ ಫೀಲ್ ಆಗ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದು 100 ಜನ ಇದ್ದರೆ ನಿನ್ಗೊಂಥರ ಇರು ಗುರು, ಒಂದು 100 ಜನನಾದರೂ ಅವರೇ, ಯಪ್ಪ 100 ಜನದಲ್ಲಿ ಒಂದು 10 ಜನನಾದರೂ ನೋಡ್ತಾರೆ ಗುರು ಅನ್ನೋದೊಂದು ಮನಸ್ಸಿಗೆ ಒಂದು ಸ್ಯಾಟಿಸ್ಫೈ ಅನ್ನೋದು ಕೊಡುತ್ತೆ ಗುರು. ಆಮೇಲಿಂದ ನಿಮ್ಗೆ ಹೋಗ್ತಾ 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 ನಿಮಗೆ ಫಾಲೋವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಇವೆಲ್ಲ ಸಿಗ್ತಾ ಹೋಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಎಡಿಟ್ ಯಾವ ಆ್ಯಪಲ್ಲಿ ಮಾಡಬೇಕು ಗುರು. ಎಡಿಟಿಂಗು ನಿನ್ನ ಹತ್ರ ಇವಾಗ ಮೊಬೈಲ್ ಆಯ್ತಾ, ಸೊ ಕ್ಯಾಪ್ ಕಟ್ ಇದೊಂದು ಬೆಸ್ಟ್ ಆ್ಯಪು ಗುರು. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಎಡಿಟಿಂಗ್ ಕಲಿಯೋದು ಹೆಂಗೆ ಗುರು. ಎಡಿಟಿಂಗ್ ಕಲಿಯೋದು ಸಿಕ್ಕಾಪಟ್ಟೆ ಈಸಿ ಗುರು. ಯಾವುದೇ ವಿಷಯ ತಗೋ ಗುರು, ನೀನು ಏನೇ ಮಾಡು, ನೀವು ಅದು ಅರ್ಥ ಮಾಡ್ಕೊಂಡು ನೀನು ತಿಳ್ಕೊಂಡು ಅದನ್ನು ಕಲಿಯೋಗಂಟ ಅಷ್ಟೇ. ಆಮೇಲೆ ಕೋತಿ ವಿದ್ಯೆ ಇದ್ದಂಗೆ. ಆದಷ್ಟು ಎಡಿಟಿಂಗನ್ನ ಕಲಿಯೋಕೆ ಹೋಗ್ಬೇಕಾದ್ರೆ ಟ್ಯುಟೋರಿಯಲ್ಸ್ಗಳು ಇರುತ್ತೆ ಗುರು ಯೂಟ್ಯೂಬಲ್ಲಿ. ಸೊ ಟ್ಯುಟೋರಿಯಲ್ಸ್ಗಳನ್ನೆಲ್ಲ ನೀವು ಹೋಗ್ಬಿಟ್ಟು ಕಲಿಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಡೆಡಿಕೇಶನ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಗುರು. ಇದಕ್ಕೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಡೆಡಿಕೇಶನ್ ಬರಬೇಕು ಅಂದರೆ ನಿಮಗೆ ನೀವೆಲ್ಲೂ ಟೈಮ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಸೊ ಇವಾಗ ನಾನು ಅಲ್ಲಿ ಹೋಗ್ತೀನಪ್ಪ ಫ್ರೆಂಡ್ಸ್ಗಳ ಜೊತೆ, ಇವಾಗ ನಾನು ಔಟಿಂಗ್ ಹೋಗಬೇಕು, ಡೇಟಿಂಗ್ ಹೋಗಬೇಕು, ಇವೆಲ್ಲ ಮೈಂಡಿಂದ ತೆಗೆದಾಕ್ಬಿಡು ಗುರು. ಸೊ ನಾನು ಇವಾಗ ಯೂಟ್ಯೂಬಲ್ಲಿ ಇದ್ದೀನಿ ಗುರು, ನಾನು ಏನಾದರೂ ಮಾಡ್ಕಿ ದಬಾಕ್ಲೇಬೇಕು. ನಾನು ಆ ಮಗನ ಫೋನ್ ಹಿಡ್ಕೊಂಡ್ರೆ ಬರೀ ಎಡಿಟಿಂಗ್ ಕಲಿಬೇಕು, ಇಲ್ಲ ಫೋನ್ ಹಿಡ್ಕೊಂಡ್ರೆ ಬೇರೆಯವ್ರದ್ದು ವೀಡಿಯೋ ನೋಡಿ ಮೋಟಿವೇಶನ್ ಆಗಬೇಕು, ಇಲ್ಲ ಫೋನ್ ಹಿಡ್ಕೊಂಡ್ರೆ ಈ ಥರ ಒಂದು ಕಾಂಟೆಂಟ್ನ ನಾನು ಮಾಡಬೇಕು. ಈ ಥರ ಇವೆಲ್ಲ ನೋಡ್ಕೊಂಡು ನೀವು ನಿಮಗೆ ನೀವೇನೇ ಮೋಟಿವೇಶನ್ ಆಗ್ತಾ ಹೋಗ್ಬೇಕಾಗುತ್ತೆ. ಸೊ ಆದಷ್ಟು ಟೈಮ್ನ ಬೇರೆದಕ್ಕೆ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟು ಟೈಟ್ ಆಗ್ಬಿಟ್ಟು ಆ ವಾಮಿಟ್ ಬರಲಿಲ್ಲ ಅಂದ್ರೂ ವ್ಯಾ ಅಂತ ಎಳಿತಾ ಇರ್ತೀರ ಗೊತ್ತಾ. ಅದೇ ಥರ ಡೆಡಿಕೇಶನ್ ಅನ್ನೋದು ಒಳಗಡೆ ಇರ್ತಾನೆ. ನನ್ನ
ಮಗನೇ ಬತ್ತ್ಯಾ ಇಲ್ವಾ ಈಚೆ ಕಡೆಗೆ ಅಂದ್ಬಿಟ್ಟು ಎತ್ತಿ ತಗೋಬೇಕು. ನೆಕ್ಸ್ಟ್ ಪಾಯಿಂಟ್ ಬಂದು ವೀಡಿಯೋಸ್ನ ವೀಕ್ ಡೇಸಲ್ಲಿ ಅಪ್ಲೋಡ್ ಮಾಡಬೇಕಾ ಇಲ್ಲ ವೀಕೆಂಡಲ್ಲಿ ಅಪ್ಲೋಡ್ ಮಾಡಬೇಕಾ? ಗುರು ನಾನು ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮ ವೀಡಿಯೋಸು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಇಲ್ಲ ಅಂತಂದರೆ ಅನ್ಬಾಕ್ಸಿಂಗ್ ವೀಡಿಯೋಗಳಾಗಿರುತ್ತೆ, ಇಲ್ಲ ಅಂತಂದರೆ ಒಂದು ಮೋಟಿವೇಶನ್ ವೀಡಿಯೋಗಳಾಗಿರುತ್ತೆ. ಇದನ್ನು ನೀವು ವೀಕ್ ಎಂಡಲ್ಲಿ ಅಪ್ಲೋಡ್ ಮಾಡಿ. ಇಲ್ಲ ನಮ್ಮದು ವ್ಲಾಗಿಂಗ್ಗಳಾಗಿರುತ್ತೆ, ಇಲ್ಲಾಂದರೆ ಮೋಟೋ ವ್ಲಾಗಿಂಗ್ಗಳಾಗಿರುತ್ತೆ. ಸೊ ಈ ಥರ ಅಂತಂದರೆ ವೀಕ್ ಡೇಸಲ್ಲಿ ಅಪ್ಲೋಡ್ ಮಾಡಿ ಗುರು. ನಾನು ಮಂಗಳವಾರ ಮತ್ತು ಶುಕ್ರವಾರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದು 10 ಗಂಟೆ 8 ನಿಮಿಷ ಬೆಳಗ್ಗೆ ಇರುತ್ತಲ್ಲ ಗುರು, ಆ ಟೈಮಲ್ಲೇ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋದು. 10-8 ಅಂತ ಅಂದರೆ ಏನಿಲ್ಲ, 10ನೇ ತಾರೀಕು ನಾನು ಹುಟ್ಟಿದ್ದು ಡೇಟು ಮತ್ತು 8ನೇ ತಿಂಗಳು ಬಂದು ಆಗಸ್ಟು. ಸೊ ಆಗಸ್ಟಲ್ಲಿ ಹುಟ್ಟಿರೋದ್ರಿಂದ 10-8 ಒಂದು ಸ್ಪೆಸಿಫಿಕ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು, ಸೊ ಲಕ್ಕಿ ಥರನೋ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಬಟ್ ಆ ನಂಬರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್ ಬಂದು ಅಪ್ಲೋಡ್ ಟೈಮು ಬೆಳಗ್ಗೆ ಮಾಡಬೇಕಾ ಇಲ್ಲ ನೈಟ್ ಮಾಡಬೇಕಾ? ಗುರು 2 ಟೈಮೂ ನಿಮಗೆ ವರ್ಕೌಟ್ ಆಗುತ್ತೆ ಗುರು. ನೀವು ಯಾವ ಟೈಮಲ್ಲಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಬೆಳಗ್ಗೆ ಮಾಡ್ತೀವಲ್ಲ ಆ ಟೈಮಲ್ಲಿ ಬೆಳಗ್ಗೆ ಯಾರ್ಯಾರು ಫ್ರೀ ಆಗಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಸರ್ಕ್ಯುಲೇಷನ್ ಆಟೋಮೆಟಿಕ್ ಆಗಿ ಯೂಟ್ಯೂಬರು ರೆಕಮೆಂಡ್ ಮಾಡ್ತಾ ಹೋಗ್ತಾರೆ. ಸೊ ವೀಡಿಯೋ ಚೆನ್ನಾಗಿದೆ, ಒಳ್ಳೆ ಕಾಂಟೆಂಟ್ ಇದ್ದರೆ ಯಾರ್ಯಾರು ಫ್ರೀ ಇರ್ತಾರೆ ಬೆಳಗ್ಗೆ ಟೈಮಲ್ಲಿ ಅವ್ರಿಗೆ ಆಟೋಮೆಟಿಕಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಬಟ್ ಯೂಟ್ಯೂಬ್ ಅನ್ನೋದು ಒಂದು ಇದೆಯಲ್ಲ ಗುರು, ಸೊ ನಿಮಗೆ ಬೆಳಗ್ಗೆ ಅಪ್ಲೋಡ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ, ಸಂಜೆ ಅಪ್ಲೋಡ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ, ನೈಟ್ ಅಪ್ಲೋಡ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ. ಸೊ ನಿಮ್ಗೆ ಯಾವ ಟೈಮಲ್ಲಾದರೂ ಅಪ್ಲೋಡ್ ಮಾಡಿ ಗುರು, ಬಟ್ ಒಳ್ಳೆ ಕಾಂಟೆಂಟ್ ಇಟ್ಕೊಂಡು ಒಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಯಾವುದೇ ಕಾರಣಕ್ಕೂ ಜನ ಕೈ ಬಿಡೋದಿಲ್ಲ, 100% ನೋಡ್ತಾರೆ. ಇಷ್ಟು ಬಂದು ಯೂಟ್ಯೂಬಲ್ಲಿ ನೀವು ದುಡ್ಡು ಸಂಪಾದನೆ ಮಾಡಬೇಕು ಅಂತಂದರೆ ಮಾಡಬೇಕಾಗಿರೋದು ದುಡ್ಡು ಒಂದೇ ಅಲ್ಲ ಗುರು. ಯೂಟ್ಯೂಬಲ್ಲಿ ನೀವು ದುಡ್ಡು ಸಂಪಾದನೆ ಮಾಡೋದೆಲ್ಲ ಇಂಪಾರ್ಟೆಂಟು. ಯೂಟ್ಯೂಬಲ್ಲಿ ನೀವು ಜನಗಳಿಗೆ ಏನು ತಲುಪಿಸ್ತಾ ಇದ್ದೀರಾ, ಜನಗಳಿಗೆ ನೀವು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಜನಗಳಿಗೆ ನೀವು ಯಾವ ರೀತಿ ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ದೀರಾ, ಜನಗಳಿಗೆ ನೀವು ಯಾವ ರೀತಿ ಒಂದು ಮೋಟಿವೇಶನ್ನ ಕೊಡ್ತಾ ಇದ್ದೀರಾ. ಸೊ ಇವೆಲ್ಲನೂ ಕೂಡ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಒಂದು ಎಥಿಕ್ಸ್ ಅನ್ನೋದು ಇರಬೇಕು ಗುರು. ಸೊ ಒಂದು ಎಥಿಕ್ಸ್ ಅನ್ನೋದನ್ನ ಡೆವಲಪ್ ಮಾಡ್ತಾ ಹೋಗಿ. ಸೊ ಒಂದು ಎಥಿಕ್ಸ್ ಅನ್ನೋದನ್ನ ಇಟ್ಕೊಂಡು ವೀಡಿಯೋಗಳನ್ನ ಮಾಡ್ತಾ ಹೋಗಿ ಗುರು. ಇವಾಗ ನಾನು ಹೇಳ್ತಾ ಇರೋ ಪಾಯಿಂಟ್ ಬಂದು ವೆರಿ ಇಂಪಾರ್ಟೆಂಟ್ ಗುರು. ಸೊ ಇವಾಗ ಯೂಟ್ಯೂಬ್ ಜರ್ನಿನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮ್ಮ ಹತ್ರ ಏನಿರುತ್ತೆ ಅಷ್ಟರಲ್ಲೇ ಸ್ಟಾರ್ಟ್ ಮಾಡು ಗುರು. ಮೊಬೈಲ್ ಇರುತ್ತಾ ಮೊಬೈಲಲ್ಲೇ ಸ್ಟಾರ್ಟ್ ಮಾಡು. ಯಾವುದೇ ಕಾರಣಕ್ಕೂ ದುಡ್ಡನ್ನ ವೇಸ್ಟ್ ಮಾಡೋಕೆ ಹೋಗ್ಬೇಡ. ದುಡ್ಡಿತ್ತ ಗುರು, ಕ್ಯಾಮ್ರಾ ತಗೋ, ಮೈಕ್ ತಗೋ, ನಿನ್ಗೆ ಎಲ್ಲೆಲ್ಲಿ ಬೇಕು ಯಾವ ದೇಶಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡು. ಸೊ ನಿನ್ಗೆ ಏನೇನು ಬೇಕು ಎಲ್ಲ ಮಾಡು, ಅದು ಒಂದು ಲೆಕ್ಕಾಚಾರಕ್ಕೆ ನಡೆಯುತ್ತೆ. ಆಮೇಲೆ ಹೋಗ್ತಾ ಸ್ವಲ್ಪನೇ ದುಡ್ಡನ್ನ ಕೂಡಿಟ್ಟು ಒಂದೊಳ್ಳೆ ಕ್ಯಾಮ್ರಾ ತಗೋ, ಸ್ವಲ್ಪನೇ ದುಡ್ಡಿಟ್ಟು ಕೂಡಿಟ್ಟು ಒಂದು ಮೈಕ್ನ ತಗೋ, ಹಂಗೇನೆ ಒಂದು ಸ್ವಲ್ಪ ಕೂಡಿಟ್ಟು ಒಂದು ಸ್ವಲ್ಪ ಒಂದು ಚೆನ್ನಾಗಿರೋ ಮೊಬೈಲ್ ತಗೋ. ಇಷ್ಟನ್ನೇ ಹಿಡ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿ ಗುರು. ಆದಷ್ಟು ದುಡ್ಡನ್ನ ನೋಡ್ಕೊಂಡು ಖರ್ಚು ಮಾಡೋ ಗುರು. ಸಾಲ ಮಾಡಿ ಎಲ್ಲ ಐಟಮ್ಗಳನ್ನೂ ತೊಗೊಂಡು, ಸೊ ಎಷ್ಟೋ ಜನ ಸಾಲ ಮಾಡಿ ಎಲ್ಲ ಕ್ಯಾಮ್ರಾ ಆಗಿರ್ಬೋದು, ಮೈಕ್ಗಳಾಗಿರ್ಬೋದು, ಕಂಪ್ಯೂಟರ್ಗಳನ್ನಾಗಿರ್ಬೋದು, ಇವೆಲ್ಲ ತೊಗೊಂಡು ಡೆಡಿಕೇಶನ್ ಆಗಿರ್ತಾರೆ. ಸ್ಟಾರ್ಟಿಂಗು ಮಾಡ್ಬಿಡೋಣ, ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ. ಬಟ್ ಹೋಗ್ತಾ ಅವ್ರಿಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೊಂಟೋಗ್ಬಿಡುತ್ತೆ. ಆಮೇಲೆ ಅದನ್ನು ಅರ್ಧ ದುಡ್ಡಿಗೆಲ್ಲ ಮಾರ್ಬಿಡ್ತಾರೆ ಗುರು. ಸೊ ಯಾರು ಕೂಡ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ಗಳಾಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಯಾರೂ ಸಪೋರ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಗುರು. ಯಾಕಂತಂದರೆ ಅವರೆಲ್ಲ ಏನೋ ಒಂದು ಸಾಧನೆ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ದುಡಿತಾ ಇರ್ತಾರೆ, ಏನೇನೋ ಒಂದು ಮಾಡ್ತಾ ಇರ್ತಾರೆ. ಬಟ್ ನಾವಿಲ್ಲಿ ಯೂಟ್ಯೂಬ್ ಅಂದ್ಕೊಂಡು ಎಲ್ಲ ಕಡೆ ತಿರ್ಗಾಡ್ಕೊಂಡು ಇದು ಮಾಡ್ತಾ ಹೋಗ್ತಾ ಇರ್ತೀವಿ. ಅವರ ಮನಸ್ಸಲ್ಲಿ ಏನಂತ ಅನ್ಸುತ್ತಪ್ಪ, ಇವು ನನ್ನ ಮಗಂದು ಇಷ್ಟೇ ಕೆಲಸ ಬಿಡು, ಬರೀ ತಿರ್ಗಾಡೋದು ಮಾಡೋದು ಅಂತ. ಬಟ್ ಅವ್ರು ಏನಾದರೂ ಅಂದ್ಕೊಳ್ಳಿ ಗುರು, ನೀನು ಈ ಜರ್ನಿಗೆ ಬಂದಾಗ, ನೀನು ಈ ಫೀಲ್ಡಿಗೆ ಬಂದಾಗ ನೀನು ಫುಲ್ 100% ಏನೈತೆ ಅದನ್ನ ಆಗ್ತಾ ಇರೋ ಗುರು. ಒಂದಲ್ಲ ಒಂದು ದಿನ ಅವ್ರೇನು ಸಂಪಾದನೆ ಮಾಡ್ತಾವ್ರಲ್ಲ ಗುರು, ಅವರು ಏನು ವರ್ಷದಲ್ಲಿ ಸಂಪಾದನೆ ಮಾಡ್ತಾವ್ರೆ ಅದನ್ನ ನಾವು ತಿಂಗಳಲ್ಲೇ ಸಂಪಾದನೆ ಮಾಡ್ಬೋದು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅವ್ರು ಏನಾದರೂ ಮಾತಾಡಲಿ ಗುರು, ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೀನು ಮಾತ್ರ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡ.